ಭಾಷಣ ಮಾಡೋದಕ್ಕೆ ನನಗೆ ವೈಯಕ್ತಿಕವಾಗಿ ತೊಂದರೆ ಆಗಬಹುದು, ಆದ್ರೆ ಕೆಲಸ ಮಾಡೋದಕ್ಕೆ ಯಾವತ್ತೂ ಕೂಡ ನಿಮ್ಮ ಪರವಾಗಿ ನಾನು ಯಾವತ್ತೂ ಕೂಡ ಹೇಳಿ ಇಷ್ಟಪಡ್ತೀನಿ. ಮತ್ತೆ ಬಹಳ ಸಂತೋಷ ಆಗ್ತದೆ ಇವತ್ತು ಸಾಹಿತ್ಯ ಅಂತ ಹೇಳಿದಾಗ ನಾನು ನನ್ನ ತಂದೆ ಬಂಗಾರಪ್ಪಾಜಿ ಅವ್ರನ್ನ ಬಹಳ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅವರು ನೆಲ ಜಲ ಭಾಷೆ ಅಂತಕ್ಕಂಥದ್ದನ್ನ ಬಹಳ ಅವ್ರ ಅಧಿಕಾರ ಇದ್ದಾಗ, ಅವ್ರಿಗೆ ಅಧಿಕಾರ ಇದ್ದಾಗ ಬಹಳ ಮುಂಚೂಣಿಯಲ್ಲಿ ಅದು ತಗೊಂಡು ಅವ್ರ ಕರ್ತವ್ಯದಿಂದ ಆ ಸಂದರ್ಭಿಕವಾಗಿ ಅವ್ರು ಮಾಡಿರ್ತಕ್ಕಂಥದ್ದು. ಕಾವೇರಿ ವಿಚಾರ ಇರಲಿ, ಬೆಳಗಾವಲ್ಲಿ ಫಸ್ಟ್ ಕನ್ನಡ ಮೇಯರ್ ಮಾಡ್ತಕ್ಕಂಥ, ಕರ್ನಾಟಕದ ಮೇಯರ್ ಮಾಡ್ತಕ್ಕಂಥದ್ದಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಬೇಕಾದ್ರೆ ಕನ್ನಡ ನೆಲ ಜಲ ಭಾಷೆಗೆ ಹೆಚ್ಚಿನ ಒಂದು ಗೌರವವನ್ನು ಕೊಡ್ತಕ್ಕಂಥದ್ದು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ನಾನು ತೊಂದರೆ ಯಾಕೆ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ಕಾನ್ವೆಂಟಿಗೆ ಸೇರಿಸ್ಬಿಟ್ರು. ನಾವೆಲ್ಲ ಇಂಗ್ಲಿಷ್ ಮೀಡಿಯಂ ಹೋಗಿದ್ವಿ, ಎಲ್ಲ ಕೆಲವು ಸತಿ ಅದಕ್ಕೆ ಮಾಧ್ಯಮದವರಿಗೆ ನಮಗೆ ಸ್ವಲ್ಪ ಬಹಳ ಚೆನ್ನಾಗಿ ನಡೀತಾ ಇರುತ್ತೆ ಸ್ಕ್ರಿಪ್ಟ್ ಅದಿರ್ಲಿ ಒಂದು ಕಡೆಗೆ. ಆದ್ರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ಅವ್ರು ಕಷ್ಟಪಟ್ಟು ಒಂದು ಹಳ್ಳಿಯಿಂದ ಅವರು ಒಂದು ಲೈಬ್ರರಿಗೆ ಹೋಗಿ ಅಲ್ಲಿ ಸಂದು ಮೇಲೆ ಅವ್ರು ಬರ್ತಕ್ಕಂಥ ಸ್ವಂತ ಶಕ್ತಿ ಮೇಲೆ ಅವರ ಹಳೆಗನ್ನಡ ಎಲ್ಲ ಕುತ್ಕೊಂಡು ಹಾಗೆ ಭಾಷಣ ಮಾಡ್ಬೇಕಾದ್ರೆ ಹಂಗೆ ಹೇಳ್ಬಿಡೋರು. ಇವನ್ನ ಪಂಪ ಅವ್ರದೆಲ್ಲ ಕವಿತೆಗಳೆಲ್ಲ ಹಳೆಗನ್ನಡ ಕವಿತೆಗಳನ್ನ ಹೇಳೋರು. ನಮಗೂ ತಲೆ ಕಟ್ಟಿ ಹೋಗ್ಬೇಕು ಕೆಲವು ಸತಿ. ಅಂದ್ರೆ ಅಷ್ಟೊಂದು ಅವ್ರ ವಿದ್ಯಾಭ್ಯಾಸವನ್ನ ಮಾಡಿ ಅವ್ರ ತಿಳುವಳಿಕೆ ತಗೊಂಡ್ರು. ಆ ವ್ಯವಸ್ಥೆ ನಮ್ಮಲ್ಲಿ ನಾವು ಕಲಿಕೆಯಲ್ಲಿ, ನಾನು ಶಿವಮೊಗ್ಗದಲ್ಲೇ ಹುಟ್ಟಿದ್ದು. ನಾವು ಶಿವಮೊಗ್ಗದಲ್ಲಿ ಜಯಮ್ಮ ಹಾಸ್ಪಿಟಲ್ ಹುಟ್ಟಿ ನಾವು ಎಂಥದ್ದು ಶಾಲೆ ಮೇರಿ ಮಾರ್ಕೆಟ್ ಸ್ಕೂಲಲ್ಲಿ ಹೋಗಿ ಸೆಂಟ್ ಜಾನ್ಸ್ ಹೋಗಿ ಸಂಜೋದು. ಸೊ ನಮಗೆ ಕಾನ್ವೆಂಟ್ ಬಂದ ತಕ್ಷಣ ಅದು ಸ್ವಲ್ಪ ಆ ವ್ಯವಸ್ಥೆ ಆಯಿತು. ಆದ್ರೆ ಅದಾದ್ಮೇಲೆ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ನಿಮಗೆ ಎಂತ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಆ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಕೊಡ್ತಾರೆ. ಅದಕ್ಕೆ ಅವರ ಮಾಧ್ಯಮದವರಿಗೆ ನಮ್ಗೆ ಸ್ವಲ್ಪ ಈ ನನಗೆ ಓದೋದ್ರಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ. ಮೊದಲು ಕನ್ನಡನೇ ಬರೋಲ್ಲ ಅನ್ಬಿಟ್ರು. ಇಲ್ಲಿ ಬಂದು ನೀವು ಎದುರುಗಡೆ ಮಾತಾಡೋ ಭಾಗ್ಯ ನನಗೆ ಸಿಗ್ತಿದೆ. ಅದಕ್ಕೆ ಕೆಲವು ಸತಿ ಆಗ್ಬಿಡ್ತದೆ. ಅವ್ರು ಮಾಡ್ಕೊಡ್ತಾರೆ, ನಾವು ಮಾಡ್ಕೊಳ್ತೀವಿ. ಓದೋದು ನಮಗೆ ಕಷ್ಟ ಆಗ್ತದೆ ಹೊರತು, ಆದ್ರೆ ನನ್ನ ಕನ್ನಡ ಭಾಷೆಗೆ ನನ್ನ ಕರ್ತವ್ಯ ನಮ್ಮ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದಾರೆ ಅದಕ್ಕೆ 100ಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡ್ತಕ್ಕಂಥ ವಿಶ್ವಾಸವನ್ನ ನಾನು 100 ಕೊಡ್ತೀನಿ. ಅದಕ್ಕೆ ಕೆಲವು ಸಲ ಹೇಳ್ತೀನಿ, ಬಹಳ ಪ್ರಶ್ನೆ ಇದು ಪದೇ ಪದೇ ಕೇಳಿದಾಗ ಹೋಗಮಾನ ನಿಮ್ಮ ಮಕ್ಕಳಿಗೆ ನಾನೇನು ಪಾಠ ಹೇಳ್ಕೊಡಲ್ಲ, ಬಿಟ್ಬಿಡು, ನಾನು ಕೆಲಸ ಮಾಡಕ್ ಮಾತಾಡೋದು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಭವಿಷ್ಯನೂ ನೋಡ್ಬೇಕು ಇವತ್ತಿನ ವ್ಯವಸ್ಥೆಯಲ್ಲಿ. ಆದ್ರೆ ನಮ್ಮ ಕನ್ನಡ ಕಲೆ ಸಂಸ್ಕೃತಿ ಅಂತಕ್ಕಂಥದ್ದು ಆ ನಮ್ಮ ಫೌಂಡೇಶನ್ ಅಂತ ಇದೆ, ಬೇಸಿಕ್, ಅದನ್ನ ನಾವು ಬಿಟ್ಟು ಹೋಗ್ತಕ್ಕಂಥದ್ದು ಅದು ಯಾವುದೇ ಕಾರಣಕ್ಕೂ ಆಗಬಾರದು. ನಮಗೆ ಎಲ್ಲರೂ ಹೋದ್ರೆ ಸರ್ ಕನ್ನಡ ಮೀಡಿಯಂ ಹೌದು, ಕನ್ನಡ ಮೀಡಿಯಂ ಅದು ಏನಾಗಿದೆ. ನಾನು ನೇರವಾಗಿ ನಾವು ಚರ್ಚೆಗೂ ಕೂಡ ಮುಂದಿನ ಹಿರಿಯರೆಲ್ಲ ನಮಗೆಲ್ಲ ಮಾರ್ಗದರ್ಶನ ಕೊಡ್ಬೇಕಾಗತ್ತೆ. ಒಂದ್ ಕಡೆಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ. ಯಾಕಂದ್ರೆ ಇಂಥ ವೇದಿಕೆಗಳನ್ನ ಹಂಚ್ಕೊಂಡಾಗ ಮುಂದಿನ ಯಾಕಂದ್ರೆ ಅಧ್ಯಕ್ಷರು ಬಂದಿದ್ರು ನನಗೆ ಕನ್ನಡದ ಬಗ್ಗೆ ನೀವು ಸ್ವಲ್ಪ ಒತ್ತು ಕೊಡ್ಬೇಕಾಗುತ್ತೆ ಸರ್ಕಾರಿ ಶಾಲೆಯಲ್ಲಿ, ಅದು ನನ್ನ ಡ್ಯೂಟಿ, ಅದು ನನ್ನ ಕರ್ತವ್ಯ. ಆದ್ರೆ ಏನಾಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಮೀಡಿಯಂ ಸೆಲೆಕ್ಷನ್ ಏನಿದೆ ಪೇರೆಂಟ್ಸ್ ಮತ್ತೆ ಮಕ್ಕಳು, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್, ದಟ್ ಇಸ್ ದ ರೈಟ್ ಆಫ್ ದ ಪೇರೆಂಟ್. ಅದು ರೈಟ್ ಪೇರೆಂಟ್ಸ್ ಬರ್ತದೆ. ಅದು ನಮ್ಮ ಕೈ, ನಾವು ಇದನ್ನೇ ಓದು ಅಂತ ಹೇಳಿದ್ದು ಬರೋದೇ ಇಲ್ಲ. ಅದಕ್ಕೆ ಪಾರಂಪರಿಕವಾಗಿ ತಮಿಳು ಮೀಡಿಯಂ ಇದೆ, ಮಲಯಾಳಂ ಮೀಡಿಯಂ ಇದೆ, ತೆಲುಗು ಮೀಡಿಯಂ ಇದೆ, ಇಂಗ್ಲಿಷ್ ಮೀಡಿಯಂ ಇದೆ, ಕನ್ನಡ ಇದೆ, ಉರ್ದು ಇದೆ, ಬೇರೆ ಬೇರೆ ಅವ್ರು ಯಾರಾದ್ರೂ ಭಾಷೆ ಮಾತೃಭಾಷೆಯಲ್ಲಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದ್ರೆ ಒಂದು ಕರ್ನಾಟಕದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಕನ್ನಡ ಲ್ಯಾಂಗ್ವೇಜ್ ಅವ್ರು ಕಲಿಯಲೇಬೇಕು. ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಅದನ್ನ ಮಾನ್ಯ ಅಧ್ಯಕ್ಷರು ನನಗೆ ಮದುವೆಯಲ್ಲಿ ಕೊಡ್ಬೇಕಂತ ಮನೆಗೆ ಬಂದಾಗ ಅವ್ರು ಅಧ್ಯಕ್ಷ ಆದ ತಕ್ಷಣ ನಾನು ಅಧ್ಯಕ್ಷರಿಗೆ ಹೇಳಿದೆ, ಅಧ್ಯಕ್ಷರೇ ನೀವೇ ನನಗೆ ಕೊಡಿ, ಯಾಕಂದ್ರೆ ನೀವೆಲ್ಲ ಕನ್ನಡಕ್ಕೆ ಸಾಕಷ್ಟು ಸಹಕಾರ ಮಾಡ್ತೀವಿ, ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕನ್ನಡ ಇನ್ನೂ ಚೆನ್ನಾಗಿ ಹಿಂಗ್ ಮಾಡ್ಬೋದು, ಮಕ್ಕಳಿಗೆ ಸಹಕಾರವನ್ನು ಹೇಗೆ ಮಾಡ್ಬೋದು ಅಂತೇಳಿ ನನಗಿಂತ ನಿಮಗೆಲ್ಲ ತಿಳುವಳಿಕೆ ಇದೆ. ದಯವಿಟ್ಟು ನೀವು ನನಗೆ ಸಹಕಾರ ಮಾಡಿ ಅಂತೇಳಿ ನಾನು ಓಪನ್ ಆಗಿ ಅವ್ರು ಕೇಳ್ಕೊಂಡೆ. ಅದಕ್ಕೆ ನಾನು ಈಗಲೂ ಕೂಡ ಈ ವೇದಿಕೆ ಮೂಲಕ ಎಲ್ಲ ತರದ ಒಂದು ನಮ್ಮ ನೆಲ ಜಲ ಭಾಷೆ ವಿಚಾರವಾಗಿ ಮತ್ತೆ ಸಾಹಿತ್ಯವನ್ನು ತಗೊಳ್ತಕ್ಕಂಥದ್ದು ಮತ್ತೆ ಏನು ಇಂಥ ಕಾರ್ಯಕ್ರಮಗಳನ್ನ ಮಾಡಿ, ಯಾಕಂದ್ರೆ ಇಂಥದ್ದೆಲ್ಲ ದೊಡ್ಡ ಸೇರ್ಬೇಕು, ಇದು ಜಾಸ್ತಿ ಜನ ಸೇರ್ಬೇಕು, ಹಬ್ಬ ಮಾಡ್ಬೇಕು. ಯಾಕಂದ್ರೆ ನಾವು ಕನ್ನಡ ತಾಯಿಯ ಒಂದು ಹಬ್ಬ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ನಾವು. ನೀವೇ ಕನ್ನಡ ನುಡಿ ಹಬ್ಬ ಅಂತೇಳಿ ನಮ್ಮ ಊರಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಹೋಗಕ್ಕಾಗಲಿಲ್ಲ, ಅದನ್ನ ಪೋಸ್ಟ್ಪೋನ್ ಮಾಡಿ, ಯಾಕಂದ್ರೆ ಶಿವಣ್ಣ ಅವ್ರಿಗೆ ಹುಷಾರಲ್ಲ, ಅದಕ್ಕೆ ಅವ್ರು ಆಮೇಲೆ ಮಾಡ್ತೀವಿ ಅಂತ. ನಾನು ಯಾವ್ದು ಕಾರಣಕ್ಕೂ ನಾವು ಮಿಸ್ ಮಾಡಲ್ಲ ಸರ್, ನಾನು ಹೋಗ್ತೀನಿ. ಯಾಕಂದ್ರೆ ನನಗೆ ಆ ಪ್ರೀತಿ ವಿಶ್ವಾಸ ಇದೆ. ಬಾಯಿ ಬರ್ತಕ್ಕಂಥ ಮಾತುಗಳು
ಹೆಚ್ಚು ಕಮ್ಮಿ ಆಗೋದು. ಹೃದಯ ಮಾತ್ರ ಪ್ಯೂರ್ ಅಚ್ಚ ಕನ್ನಡ, ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಇಷ್ಟು ನಾನು ಓಪನ್ ಆಗಿ ನಾನು ಹೇಳ್ಬೋಲ್ಲ. ಯಾಕಂದ್ರೆ ಕೆಲವು ಸತಿ ನಮ್ಮ ಒಂದು ಅನುಭವದಲ್ಲಿ, ನನ್ನ ತಿಳುವಳಿಕೆಯಲ್ಲಿ ನನ್ನ ಇತಿಮಿತಿಯನ್ನು ಮಾತಾಡಬೇಕು ಹೊರತು ಅದು ನನ್ನ ಭಾಷೆಗೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡೋದಕ್ಕೆ ಬೇರೆಯದನ್ನು ಬಿಡೋದಿಲ್ಲ, ನನ್ನಿದನ್ನು ತಪ್ಪಾಗೋದಿಲ್ಲ. ಕನ್ನಡನ ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನ 100% ನಾವು ಮಾಡ್ತೀವಿ ಅಂತಕ್ಕಂಥದ್ದು ಈ ವೇದಿಕೆ ಮೂಲಕ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನನಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವರ ಹೆಸರು ಹೇಳಿದೆ. ಯಾಕಂದ್ರೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು ರಾಷ್ಟ್ರಕವಿ ಕುವೆಂಪು ಅವರ ಹೆಸರಲ್ಲಿ ಅವ್ರಿಗೆ ಬಹಳ ಆಸೆ ಇತ್ತು. ಬಂಗಾರಪ್ಪಾಜಿಯವರು ಏನಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪು ಅಂತ ಹೇಳ್ತೀವಿ. ಅವ್ರ ಹೆಸರು ಯಾಕಂದ್ರೆ ಅವರು ನಮ್ಮ ತಂದೆಯವರ ಗುರುಗಳು ಕೂಡ ಇದ್ರು, ಅವ್ರು ಟೀಚರ್ ಆಗಿದ್ರು, ಅವ್ರು ಪಾಠ ಹೇಳ್ಕೊಡ್ತಾ ಇದ್ರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅವರು ಪಾಠ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇವರೇ ಮುಖ್ಯಮಂತ್ರಿಗಳಾದಾಗ ಸರ್ ಕುವೆಂಪು ವಿಶ್ವವಿದ್ಯಾಲಯ ಬೇರೆ ಕಡೆಗಿತ್ತು, ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾನು ಅದು ನಮ್ಮ ಊರಲ್ಲೇ ಆಗಬೇಕು ಅಂತ ಹೇಳಿ ಇವತ್ತು ಶಿವಮೊಗ್ಗದಲ್ಲಿ ಸ್ವಲ್ಪ ಹಾಗೆ ಅದು ರಿಪೇರಿ ಮಾಡ್ತಕ್ಕಂಥ ಹಂತದಲ್ಲಿ ಇದೆ. ಅದನ್ನು ಮಾಡಬೇಕಾಗುತ್ತೆ. ಅದನ್ನ ಕಾರಣದಿಂದ ಆ ವ್ಯವಸ್ಥೆ ನನಗೆ ಕೊಟ್ಟಿದ್ದಾರೆ. ಆದರೆ ಬಂಗಾರಪ್ಪಾಜಿಯವರು ಮತ್ತು ನಮ್ಮ ರಾಜ್ಯದಲ್ಲಿ ಕುವೆಂಪು ಹೆಸರಲ್ಲಿ, ರಾಷ್ಟ್ರಕವಿ ಕುವೆಂಪು ಹೆಸರಲ್ಲಿ ಒಂದು ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ ಆಗುತ್ತೆ, ಮತ್ತೆ ನನ್ನ ಕರ್ತವ್ಯ ಆಗುತ್ತೆ, ನಮ್ಮ ಸರ್ಕಾರದ ಕರ್ತವ್ಯ ಆಗುತ್ತೆ. ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಮತ್ತೆ ಮೇಲ್ದರ್ಜೆಗೆ ಅವರು ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದನ್ನ ರಾಷ್ಟ್ರಕವಿ ಕುವೆಂಪುರಿಗೆ ಗೌರವ ಕೊಟ್ಟಾಗ, ಅದು ಹಾಳಾದ್ರೆ ಅವರಿಗೆ ಗೌರವ ಕೊಟ್ಟಾಗ ಅದನ್ನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾವು